ವಿಶ್ವಾದ್ಯಂತ ಕ್ರಿಸ್ಮಸ್ ಕರುಣೆಯ ಸಂದೇಶವನ್ನ ನೀಡ್ತಾ ಇದ್ದಾಗ ಭಾರತದಲ್ಲಿ ತೀರಾ ವಿಷಾದನೀಯ ಮತ್ತು ಖಂಡನೀಯ ಘಟನೆಗಳು ನಡೆದಿರುವ ಹಿನ್ನೆಲೆ ಏನು? ಕ್ರಿಸ್ಮಸ್ ವಿಷಯಕ್ಕೆ ಬಂದಾಗ ಬಿಜೆಪಿ ಬೆಂಬಲಿಗರಿಗೂ ಪ್ರಧಾನಿ ಮೋದಿ ಅವರಿಗೂ ಅಜಗಜಾಂತರ ಯಾಕೆ? ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಕ್ರಿಶ್ಚಿಯನ್ನರಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ, ಇನ್ನೊಂದ್ ಕಡೆಗೆ ಚರ್ಚ್ನ ಹೊರಗೆ ಬಿಜೆಪಿ ಬೆಂಬಲಿಗರು ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇರೋದು ಯಾಕೆ? ಕ್ರಿಸ್ಮಸ್ ದಿನದಿಂದ ಭಾರತಕ್ಕೆ ಜಾಗತಿಕವಾಗಿ ಅವಮಾನ ತಂದಂತಹ ಏನೆಲ್ಲ ಘಟನೆಗಳು ನಡೆದು ಹೋದವು? ಈ ಹಿಂದೆ ಮುಸ್ಲಿಮರೇ ಸಮಸ್ಯೆ ಆಗಿರೋದ್ರಿಂದ ಮುಸ್ಲಿಂ ಹಬ್ಬಗಳಲ್ಲಿ ಮಾತ್ರ ಸಮಸ್ಯೆ ಅಂತ ಹೇಳಲಾಗ್ತಿತ್ತು. ಈಗ ಸಮಸ್ಯೆ ಆಗಿರೋರು ಯಾರು? ಗಮನಾರ್ಹ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿರೋದ್ರಿಂದ ಪ್ರಧಾನಿ ಮೋದಿ ಅವರ ಭೇಟಿ ಬಿಜೆಪಿ ಕಾರ್ಯತಂತ್ರದ ಒಂದು ಭಾಗ ಮಾತ್ರ ಆಗಿದೆಯಾ? ಹಿಂದೆ ಬಿಜೆಪಿ RSS ಕ್ರಿಶ್ಚಿಯನ್ರನ್ನ ಹೇಗೆಲ್ಲ ನಡೆಸ್ಕೊಂಡಿದೆ? ಡಿಸೆಂಬರ್ 25ರಂದು ನಡೆದಿರುವಂತಹ ಕೆಲವು ಘಟನೆಗಳನ್ನ ಮಾಧ್ಯಮಗಳಲ್ಲಿ ನೋಡಿದವರಿಗೆ ತೀರಾ ಕಳವಳ ಉಂಟಾಗಿರೋದು ಯಾಕೆ? ಪ್ರಧಾನಿ ಮೋದಿ ಅಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಸೇರ್ಕೊಂಡು ಸೌಹಾರ್ದದ ಸಂದೇಶವನ್ನ ರವಾನಿಸ್ತಾ ಇರುವಾಗಲೇ ಅವ್ರ ಬೆಂಬಲಿಗರು ಮಾತ್ರ ಅದಕ್ಕೆ ತದ್ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಯಾಕೆ? ಇಂತಹ ಘಟನೆಗಳು ಏನನ್ನ ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಕ್ರಿಸ್ಮಸ್ ಹೆಸರಿನಲ್ಲಿ ಎಲ್ಲರೂ ಸಂಭ್ರಮದಲ್ಲಿರುವಾಗಲೇ ಹಿಂದುತ್ವ ಸಂಘಟನೆಗಳು ಅದರ ಕಾರ್ಯಕರ್ತರು ಎಸಗಿರುವಂತಹ ದುಷ್ಕೃತ್ಯಗಳ ಬಗ್ಗೆ ನೀವೇನಂತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಡಿಸೆಂಬರ್ 25 ಕ್ರಿಸ್ಮಸ್. ಇಡೀ ಜಗತ್ತಿನಲ್ಲಿ ಅದು ಪ್ರೀತಿ ಹಂಚುವ ಹಬ್ಬವಾಗಿ ಗಮನ ಸೆಳೆಯುತ್ತೆ. ಅವತ್ತು ಶಾಂತಿಯ ಸಂದೇಶ ಹರಡೋದು, ಕರುಣೆಯ ಅಗಾಧತೆಯನ್ನ ಸಾರೋದು ನಡೆಯುತ್ತೆ. ಆದ್ರೆ ಭಾರತದಲ್ಲಿ ಏನಾಗ್ತಾ ಇದೆ? ಇಲ್ಲಿನ ಸನ್ನಿವೇಶವನ್ನ ನೋಡಿದ್ರೆ ಕರುಣೆ ಹಂಚೋದಲ್ಲ, ಕರುಣೆಯನ್ನೇ ಇಲ್ಲವಾಗಿಸುವಂತ ರೀತಿಯ ದೃಶ್ಯಗಳು ಕಾಣಿಸ್ತಾ ಇವೆ. ಭಾರತ ಏನು ವಿಭಿನ್ನ ಧರ್ಮ, ಜಾತಿಯ ವೈವಿಧ್ಯತೆನೆ ಹಾಗೇನೆ ಸಾಮರಸ್ಯಕ್ಕೆ ಹೆಸರಾಗಿದೆ. ಆದ್ರೆ ಈ ದಿನಗಳಲ್ಲಿ ಭಾರತದಲ್ಲಿ ಆಗ್ತಾ ಇರೋದೇನು? ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಟ್ರೀಯಿಂದ ಮೊದಲಾಗಿ ಸಾಂತಾ ಕ್ಲಾಸ್ ವರೆಗೆ ಪ್ರತಿಯೊಂದರಲ್ಲೂ ಖುಷಿ ಅಡಗಿದೆ. ಚಾಕ್ಲೇಟ್ಗಳು, ಥರಥರದ ಕೇಕ್ಗಳು, ಶುಭಾಶಯ ವಿನಿಮಯ ಎಲ್ಲನೂ ಒಂದು ಕಡೆ ಆದ್ರೆ, ಮಕ್ಕಳಿಗೆ ಉಡುಗೊರೆ ಕೊಡುವಂತಹ ಸಾಂತಾ ಕ್ಲಾಸ್ ಕ್ರಿಸ್ಮಸ್ನ ಸಂಭ್ರಮಕ್ಕೆ ಇನ್ನಷ್ಟು ಮೆರಗನ್ನ ತರ್ತಾರೆ. ಆದ್ರೆ ಇಲ್ಲಿ ನೋಡಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿನ ಹಜರತ್ ಗಂಜ್ನಲ್ಲಿ ಮಹಾನ್ ಧರ್ಮ ರಕ್ಷಕರು ಅಂತ ಅನ್ಸ್ಕೊಂಡವರ ಅಬ್ಬರದ ಕುಣಿತ ರಸ್ತೆಗಳಲ್ಲಿ ಕಾಣಿಸುತ್ತೆ. ಹಜರತ್ ಗಂಜ್ನಲ್ಲೂ ದೊಡ್ಡ ಚರ್ಚ್ ಇದೆ. ಅಲ್ಲಿಯೂ ಎಲ್ಲಾ ಸಮುದಾಯದವರು ಸೇರ್ಕೊಂಡು ಕ್ರಿಸ್ಮಸ್ ಅನ್ನ ಆಚರಿಸ್ತಾರೆ. ಆದ್ರೆ ಅದರ ನಡುವೆನೆ ಇಪ್ಪುಂಡರ ಅಬ್ಬರ ಕೂಡ ನಡೆಯುತ್ತೆ. ಇವರೆಲ್ಲ ಚರ್ಚ್ ಸಮೀಪ ಡೋಲ್ ಬಾರಿಸ್ತಾ ಹರೇ ಕೃಷ್ಣ ಹರೇ ರಾಮ ಭಜನೆ ಮಾಡೋರು. ಇದೆಂಥ ಪರಿಸ್ಥಿತಿ? ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ? ಸನಾತನ ಧರ್ಮ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಇವರಿಗೆ ಈಗ ಕ್ರಿಶ್ಚಿಯನ್ ಧರ್ಮ ಕೂಡ ಸಮಸ್ಯೆ ಆಗ್ಬಿಟ್ಟಿದ್ಯಾ? ಕ್ರಿಸ್ಮಸ್ಗೆ ಅಡ್ಡಿ ಮಾಡೋದಿಕ್ಕೆ ಅಂತಾನೆ ಇವರೆಲ್ಲ ತೋರಿಸ್ತಾ ಇರುವಂತಹ ವರ್ತನೆ ಇದು. ಈ ಮೊದಲು ಮುಸ್ಲಿಮರು ಸಮಸ್ಯೆ ಆಗಿದ್ರೆ ಇವರಿಗೆ 108 ರೀತಿಯಲ್ಲಿ ಅವರಿಗೆ ಕಿರುಕುಳ ಕೊಡೋದು ನಡೀತಾ ಇತ್ತು. ಆದ್ರೆ ಈಗ ಕ್ರಿಸ್ಮಸ್ ಕೂಡ ಇವ್ರಿಗೆ ಸಮಸ್ಯೆ ಕಾಣಿಸ್ತಾ ಇದೆ. ಹರೇ ಕೃಷ್ಣ ಹರೇ ರಾಮ ಅಂತ ಭಜನೆ ಮಾಡುವ ಇವರಲ್ಲಿ ಏನಾದ್ರೂ ಭಕ್ತಿಯ ಭಾವನೆ ಇರೋ ಹಾಗೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಭಕ್ತಿಯಿಂದ ಭಜನೆ ಮಾಡೋರು ಸೆಲ್ಫಿ ತೆಗಿತಾರ, ವಿಡಿಯೋ ಮಾಡ್ತಾರ. ಆದ್ರೆ ಇಲ್ಲಿ ಮಾತ್ರ ಪುರುಷರು ಮಹಿಳೆಯರೆಲ್ಲ ಅಬ್ಬರದ ಪ್ರದರ್ಶನದಲ್ಲಿ ತೊಡಗಿದ್ದಾರೆ. ಕ್ರಿಸ್ಮಸ್ಗೆ ಅಡ್ಡಿಪಡಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಸಂತೃಪ್ತಿಯನ್ನ ತುಂಬಿಕೊಂಡವರಂತೆ ಅವರೆಲ್ಲ ಅಲ್ಲಿ ಕಾಣಿಸ್ತಾ ಇದ್ದಾರೆ. ವಿಡಿಯೋ ಮಾಡಿ ತಮ್ಮ ಈ ಒಂದು ಘನ ಕಾರ್ಯವನ್ನ ದಾಖಲಿಸ್ತಿದ್ದಾರೆ. ಭಜನೆ ಮಾಡೋದಿಕ್ಕೆ ಇವರಿಗೆ ಮಂದಿರದಲ್ಲಿ ಏನಾದ್ರೂ ಜಾಗ ಕಡಿಮೆ ಆಗಿತ್ತಾ? ದೇಶದಲ್ಲಿ ಮಂದಿರಗಳೇನಾದ್ರೂ ಕಡಿಮೆ ಆಗಿವೆಯಾ? ಡಿಸೆಂಬರ್ 25ರಂದು ಇವರು ಈ ರೀತಿ ಚರ್ಚ್ಗಳ ಬಳಿ ಹೋಗಿ ಈ ರೀತಿ ಅಬ್ಬರದ ಭಜನೆ ಮಾಡ್ತಾ ಇರೋದ್ರ ಸಾರ್ಥಕತೆ ಆದ್ರೂ ಏನು? ಇಂಥವ್ರ ವಿರುದ್ಧ ಕ್ರಮಗಳೇನಾದ್ರೂ ಜರುಗ್ತಾ ಇವೆಯಾ ಅಂತಂದ್ರೆ ಅದೂ ಇಲ್ಲ. ಪೊಲೀಸರು ಕೂಡ ಏನು ಮಾಡೋದಿಲ್ಲ ಇವರಿಗೆ. ಕಡೆ ಪಕ್ಷ ಆ ರೀತಿ ಮಾಡದಂತೆ ಅವರನ್ನ ತಡೆಯೋರು ಇಲ್ಲ. ಇಲ್ಲಿ ಅವ್ರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗೋದಿಲ್ಲ. ಮಸೀದಿಯ ಮುಂದೆ ಜೈ ಶ್ರೀರಾಮ್ ಕೂಗಿದ್ರೆ ಏನ್ ತೊಂದ್ರೆ ಅಂತ ಸುಪ್ರೀಂ ಕೋರ್ಟೇ ಕೇಳುವಾಗ ಇನ್ನು ಪೊಲೀಸರಾದ್ರೂ ಏನ್ ಮಾಡೋಕ್ ಸಾಧ್ಯ ಇದೆ? ಅದೇ ರೀತಿ ಈಗ ಚರ್ಚ್ ಆದ್ರೂ ಹರೇ ಕೃಷ್ಣ ಹರೇ ರಾಮ ಭಜನೆ ಮಾಡಿದ್ರು ಕೂಡ ಸಮಸ್ಯೆ ಇಲ್ಲ ಅನ್ನುವಂತಾಗ್ಬಿಟ್ಟಿದೆ. ಆದ್ರೆ ಚರ್ಚ್ ಎದುರು ಹೋಗಿ ಹರೇ ಕೃಷ್ಣ ಹರೇ ರಾಮ್ ಭಜನೆ ಮಾಡ್ಬೇಕಾದ್ರ ಮಟ್ಟಿಗೆ ಇವ್ರ ಧಾರ್ಮಿಕ ಶ್ರದ್ಧೆ ಬಡವಾಗಿ ಹೋಗಿದ್ಯಾ? ಡೋಲ್ ಬಾರಿಸ್ತಾ ವಿಡಿಯೋ ಮಾಡ್ತಾ ಇವ್ರು ಮಾಡ್ತಾ ಇರೋದು ಭಜನೆನೋ ಅಥವಾ ಅಟ್ಟಹಾಸನೋ? ಈ ತರದ ನಡೀತಾ ಇರೋದು ಲಕ್ನೋದಲ್ಲಿ ಮಾತ್ರ ಅಲ್ಲ, ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹಳ ಕಳವಳಕಾರಿಯಾಗಿದೆ. ಖುಷಿಯಿಂದ ಸಾಂತಾ ಕ್ಲಾಸ್ ವೇಷವನ್ನ ಧರಿಸಿ ಹೋಗಿದ್ದಂತಹ ಝೊಮ್ಯಾಟೊ ಡೆಲಿವರಿ ಬಾಯ್ ಅನ್ನ ಹಿಂದೂ ಜಾಗರಣ್ ಮಂಚ್ನ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ನಿಲ್ಲಿಸಿ ಸಾಂತಾ ಕ್ಲಾಸ್ ವೇಷವನ್ನ ಕಳಚುವಂತೆ ಮಾಡಿದ್ದಾರೆ. ಅಲ್ಲದೆ ಜೈ ಶ್ರೀರಾಮ್ ಹೇಳುವಂತೆಯೂ ಕೂಡ ಆತನಿಗೆ ಬಲವಂತ ಪಡಿಸಿದ್ದಾರೆ. ಹಿಂದೂ ಹಬ್ಬಗಳಲ್ಲಿ ರಾಮನ ವೇಷಭೂಷಣ ಅಥವಾ ಕೇಸರಿ ಬಟ್ಟೆಯನ್ನು ಧರಿಸಿ ಯಾಕೆ ವಿತರಿಸಬಾರದು ಅಂತ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಹಿಂದುತ್ವ ಸಂಘಟನೆ ಕಾರ್ಯಕರ್ತರ ಆ ಒಂದು ಘನ ಕಾರ್ಯದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ತಮ್ಮ ಸಾಧನೆಯ ವಿಡಿಯೋವನ್ನ ಅಪ್ಲೋಡ್ ಮಾಡೋರು ಕೂಡ ಅವರೇ ಆಗಿರ್ತಾರೆ. कोई बात नहीं, निकालो निकालो।
निकालो, जोमेटो भी चलाओ। हाँ निकालो ये, हाँ निकालो, ये रख दो, इधर रखो। ये नीचे की लोअर भी निकालो। चलो, हाँ चलो, धन्यवाद। जय श्री राम, जय श्री राम। ಆದ್ರೆ ಸರ್ಕಾರ ಪೊಲೀಸರು ಏನಾದ್ರೂ ಇದಕ್ಕೆ ಕ್ರಮವನ್ನ ಕೈಗೊಂಡ್ರ? ಇಲ್ಲ. ಒಬ್ಬ ಕಠಿಣ ಪರಿಶ್ರಮಿಗೆ ಈ ಕೆಲಸ ಇಲ್ಲದ ಪುಂಡ್ರು ಬೀದಿಯಲ್ಲಿ ಎಲ್ಲರೆದುರು ಅವಮಾನ ಮಾಡಿದ್ದಾರೆ. ಆತನ ಶ್ರಮವನ್ನ, ಆತನ ಪ್ರಾಮಾಣಿಕ ದುಡಿಮೆಯನ್ನ ಅವಮಾನಿಸಿದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತಾಡಿ ಹಬ್ಬನ ದಿನ ಆತನ ಮನಸ್ಸನ್ನ ನೋಯಿಸಿದ್ದಾರೆ. ಈ ಎರಡೂ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋರು ಯಾರು? ವಿಪರ್ಯಾಸ ನೋಡಿ. ಲಕ್ನೋದಲ್ಲಿ, ಇಂದೋರ್ನಲ್ಲಿ ಹಿಂದುತ್ವ ಕಾರ್ಯಕರ್ತರಿಂದ ಕ್ರಿಸ್ಮಸ್ ಬಗ್ಗೆ ಇಷ್ಟು ಕಠೋರ ರೀತಿಯಲ್ಲಿ ಅಸಹನೆ ವ್ಯಕ್ತವಾಗ್ತಿದ್ದಂತ ಹೊತ್ತಿನಲ್ಲೇ ನಮ್ಮ ಪ್ರಧಾನಿಯವರು ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲ್ಗೊಂಡಿದ್ರು. ದೆಹಲಿಯಲ್ಲಿ ದೇಶದ ಕ್ಯಾಥೋಲಿಕ್ ಚರ್ಚ್ಗಳ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗವಹಿಸಿದ್ರು. ಅಲ್ಲಿ ಮಕ್ಕಳು ಕಾರ್ಯಕ್ರಮವನ್ನ ನೀಡ್ತಾ ಇದ್ರೆ ಅದರಲ್ಲಿ ಪ್ರಧಾನಿಯವರು ತಲ್ಲೀನರಾದ ಹಾಗೆ ಕಾಣಿಸ್ತಾ ಇದ್ರು. ಕಡೆಗೆ ಈ ವಿಡಿಯೋನ ಅವರು ತಮ್ಮದೇ ಟ್ವಿಟರ್ ಹ್ಯಾಂಡಲ್ ನಲ್ಲಿಯೂ ಕೂಡ ಹಂಚಿಕೊಂಡು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಚರ್ಚ್ಗೂ ಹೋಗಿದ್ದಾರೆ. ಕ್ರೈಸ್ತ ಸಮುದಾಯದವರಿಗೆ ಶುಭಾಶಯ ಹೇಳಿದ್ದಾರೆ. ಕ್ರಿಸ್ತ ಜಗತ್ತಿಗೆ ಕರುಣೆಯ ಸಂದೇಶ ಸಾರದವನು ಅಂತ ಭಾಷಣವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅದೇ ಮೋದಿಯವರ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಈ ಹಿಂದುತ್ವದ ಪುಂಡರು ಕ್ರೈಸ್ತ ಧರ್ಮದ ಬಗ್ಗೆ ತೋರಿಸಿರುವಂತಹ ಅಸಹನೆ ಅವ್ರ ಗಮನಕ್ಕೆ ಬಂದಿದೆಯಾ? ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎನ್ನುವ ಮೋದಿಯವರ ರಾಜ್ಯದಲ್ಲಿ ಈ ರೀತಿ ವಿಶ್ವಾಸಘಾತುಕತನ ಆಗ್ತಾ ಇದೆಯಲ್ವಾ? ದೇಶದ ಕ್ಯಾಥೋಲಿಕ್ ಚರ್ಚ್ಗಳ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಪ್ರಧಾನಿಯೊಬ್ಬರು ಭಾಗವಹಿಸ್ತಾ ಇರೋದು ಇದೇ ಮೊದಲ ಸಲ ಆಗಿತ್ತು. ಕೆಲವು ಕ್ರಿಶ್ಚಿಯನ್ ಗುಂಪುಗಳ ಟೀಕೆಗಳ ಹೊರತಾಗಿನೂ ನವದೆಹಲಿಯಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಜರಾತಿ ಅಲ್ಪಸಂಖ್ಯಾತ ಸಮುದಾಯಗಳ ಬಗ್ಗೆ ಅವ್ರ ಕಾಳಜಿಯನ್ನ ತೋರಿಸುತ್ತೆ ಅಂತ ಭಾರತದ ಕ್ಯಾಥೋಲಿಕ್ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಏಸು ಕ್ರಿಸ್ತನ ಬೋಧನೆಗಳು ಪ್ರೀತಿ, ಸಾಮರಸ್ಯ ಮತ್ತು ಸಹೋದರತ್ವವನ್ನ ಸಾರುತ್ತವೆ ಅಂತ ಪ್ರಧಾನಿಯವರು ಹೇಳಿದ್ರು. ಈ ಮನೋಭಾವವನ್ನ ಬಲಪಡಿಸೋದಿಕ್ಕೆ ನಾವೆಲ್ಲರೂ ಕೆಲಸ ಮಾಡೋದು ಮುಖ್ಯ. ಆದಾಗ್ಯೂ ಹಿಂಸಾಚಾರವನ್ನು ಹರಡೋದಿಕ್ಕೆ ಮತ್ತು ಸಮಾಜದಲ್ಲಿ ಅಸ್ತವ್ಯಸ್ತತೆಯನ್ನು ಉಂಟು ಮಾಡೋದಿಕ್ಕೆ ಯತ್ನಗಳು ನಡೆದಾಗ ಅದು ನನ್ನ ಹೃದಯಕ್ಕೆ ನೋವು ಉಂಟು ಮಾಡುತ್ತೆ. ಕೆಲವೇ ದಿನಗಳ ಹಿಂದೆ ಜರ್ಮನಿಯ ಕ್ರಿಸ್ಮಸ್ ಮಾರುಕಟ್ಟೆಯಲ್ಲಿ ಏನಾಯ್ತು ಅಂತ ನಾವು ನೋಡಿದೀವಿ. ಅಂತಹ ಸವಾಲುಗಳನ್ನು ಎದುರಿಸೋದಿಕ್ಕೆ ನಾವು ಒಟ್ಟಾಗಿ ಬರೋದು ಅತ್ಯಗತ್ಯ ಅಂತ ಮೋದಿ ಹೇಳಿದ್ರು. ಕ್ರಿಶ್ಚಿಯನ್ ಸಮುದಾಯ ದೇಶದ ಭಾಗವಾಗಿದೆ ಮತ್ತು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಪ್ರಯಾಸ್ ಅನ್ನುವಂತಹ ಸಾಮಾನ್ಯ ಗುರಿಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಆದ್ರೆ ಇದೆಲ್ಲದರ ಹೊರತಾಗಿ ಅವ್ರದೇ ಬಿಜೆಪಿಯ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಚರ್ಚ್ ಎದುರಲ್ಲಿ ನಡೀತಾ ಇರುವಂತಹ ಈ ಪುಂಡಾಟ ಏನು? ಮೋದಿಯವರು ಕ್ರಿಶ್ಚಿಯನ್ರ ಜೊತೆಗೆ ಸಂಭ್ರಮಿಸಿದ್ರು, ಅದು ಬಿಜೆಪಿಯವರಿಗೆ ಬೇಡವಾಗಿದೆಯಾ? ಅವರಿಗಿದು ಒಪ್ಪಿಗೆ ಇಲ್ವಾ? ಅಥವಾ ಮೋದಿಯವರು ಕ್ರಿಸ್ಮಸ್ ನಲ್ಲಿ ಪಾಲ್ಗೊಳ್ಳೋದು ಕೂಡ ಅವರ ರಾಜಕೀಯದ ಒಂದು ಭಾಗ ಮಾತ್ರ ಆಗಿದೆಯಾ? ಮೋದಿಯವರ ಈ ನಡೆ ಬಿಜೆಪಿ ಹೊಸ ಪ್ರಯತ್ನದಲ್ಲಿರೋದನ್ನ ಸೂಚಿಸ್ತಾ ಇದೆಯಾ? क्राइस्ट ने दुनिया को करुणा और निस्वार्थ सेवा का रास्ता दिखाया। हम क्रिसमस को सेलिब्रेट करते और जीसस को याद करते ताकि हम इन मूल्यों को अपने जीवन में उतार सके। मैं मानता हूँ ये हमारी व्यक्तिगत जिम्मेदारी भी है, सामाजिक दायित्व भी है और एज अ नेशन भी हमारी ड्यूटी है। आज देश इसी भावना को सबका साथ, सबका विकास और सबका प्रयास के संकल्प के रूप में आगे बढ़ा रहा है। ಪಕ್ಷದ ಒಳಗಿನ ಕೆಲವರು ಹೇಳೋ ಪ್ರಕಾರ ಬಿಜೆಪಿ ಗಮನಾರ್ಹ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಹಲವಾರು ರಾಜ್ಯಗಳಲ್ಲಿ ಕ್ರಿಶ್ಚಿಯನ್ರನ್ನ ತಲುಪುವಂತಹ ಮೋದಿ ನಡೆ ಬಿಜೆಪಿ ಅಜೆಂಡಾದ ಒಂದು ಭಾಗನೇ ಆಗಿದೆ. ಕ್ಯಾಥೋಲಿಕ್ ಚರ್ಚ್ಗಳ ಪ್ರಧಾನ ಕಚೇರಿಯಲ್ಲಿನ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುವಾಗ ಮೋದಿಜಿ ಜರ್ಮನಿಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಕ್ರಿಸ್ಮಸ್ ಮಾರುಕಟ್ಟೆ ದಾಳಿ ಮತ್ತೆ 2019ರ ಶ್ರೀಲಂಕಾದಲ್ಲಿ ನಡೆದಂತಹ ಈಸ್ಟರ್ ಬಾಂಬ್ ದಾಳಿಯನ್ನ ಖಂಡಿಸಿದ್ರು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಅನ್ನುವಂತಹ ಘೋಷಣೆಯನ್ನ ಕ್ರಿಶ್ಚಿಯನ್ ಬೋಧನೆಗಳೊಂದಿಗೆ ಜೋಡಿಸೋದಕ್ಕೆ ಅವ್ರು ಪ್ರಯತ್ನ ಪಟ್ಟರು. ಆದ್ರೆ ಮೋದಿ ಅವರ ಈ ನಡೆ ಬಿಜೆಪಿ ಅಜೆಂಡಾದ ಭಾಗ ಆಗಿದೆಯಾ? ಈಶಾನ್ಯದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಈಗ ಪ್ರಬಲ ರಾಜಕೀಯ ಶಕ್ತಿಯಾಗಿದ್ದು ಗಣನೀಯ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಅನೇಕ ಸ್ಥಾನಗಳನ್ನ ಗೆದ್ದಿದೆ. ಆದ್ರಿಂದಾಗಿ ಚರ್ಚ್ ಸಂಪರ್ಕ ಈಗ ಬಿಜೆಪಿಯ ದೊಡ್ಡ ರಾಜಕೀಯದ ಭಾಗ ಆಗಿದೆ. ಗೋವಾದಲ್ಲಿ ಬಿಜೆಪಿ ಕೂಡ ಒಂದು ಪ್ರಮುಖ ಶಕ್ತಿಯಾಗಿದೆ. ಇದು ಗಮನಾರ್ಹ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಹೆಚ್ಚಿನ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇರಳದಲ್ಲಿ ಕೂಡ ಪಕ್ಷ ತನ್ನ ನೆಲೆಯನ್ನು ಸ್ಥಾಪಿಸೋದಕ್ಕೆ ಗಂಭೀರ ಪ್ರಯತ್ನದಲ್ಲಿದೆ. ಆದ್ರೆ ಸಂಘ ಪರಿವಾರ ಮತ್ತು ಕ್ರಿಶ್ಚಿಯನ್ ಮಿಷನ್ಗಳ ನಡುವಿನ ಸಂಬಂಧಗಳು ಯಾವಾಗಲೂ ಸಾಮರಸ್ಯದಿಂದ ಇದ್ದಿದ್ದಿಲ್ಲ. RSS 1952ರಲ್ಲಿ ಛತ್ತೀಸ್ಗಢದ ಜಶ್ಪುರದಲ್ಲಿ ತನ್ನ ಅಂಗಸಂಸ್ಥೆ ಆದಂತಹ ವನವಾಸಿ ಕಲ್ಯಾಣ ಆಶ್ರಮವನ್ನು ಸ್ಥಾಪನೆ ಮಾಡಿತು. ಅದರ ಪ್ರಧಾನ ಉದ್ದೇಶನೇ ಕ್ರಿಶ್ಚಿಯನ್ ಮಿಷನ್ಗಳಿಂದ ಆಗ್ತಾ ಇರುವಂತಹ ಮತಾಂತರಗಳನ್ನು ತಡೆಯೋದಾಗಿತ್ತು. ಬುಡಕಟ್ಟು ಜನಾಂಗದವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳದಂತೆ ನೋಡ್ಕೊಳ್ಳೋದಿಕ್ಕೆ ಸಂಘ ವಿವಿಧ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಸಹ ಪ್ರಾರಂಭ ಮಾಡಿತು.
ಛತ್ತೀಸ್ಗಢದಲ್ಲಿ ಕ್ರಿಶ್ಚಿಯನ್ ಬುಡಕಟ್ಟು ಜನಾಂಗವನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿ ತರುವಂತಹ ಕಾರ್ಯಕ್ರಮಗಳನ್ನು ಸಹ ಅದು ಆಯೋಜಿಸಿತ್ತು. ಈ ರೀತಿ ಚರ್ಚ್ ಬಗ್ಗೆ RSSನ ದೃಷ್ಟಿಕೋನ ಮತಾಂತರ ಕುರಿತ ಕಟು ಟೀಕೆಯಿಂದ ಹಿಡಿದು ಚರ್ಚ್ನ ಭಾರತೀಕರಣಗೊಳಿಸುವಂತಹ ಉದ್ದೇಶದವರೆಗೂ ವ್ಯಾಪಿಸಿದೆ. KS ಸುದರ್ಶನ್ RSSನ ಮುಖ್ಯಸ್ಥರಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ವಿಜಯದಶಮಿ ಭಾಷಣದಲ್ಲಿ ಭಾರತೀಯ ಕ್ರೈಸ್ತರು ವ್ಯಾಟಿಕನ್ ನಿಯಂತ್ರಣದಿಂದ ತಮ್ಮನ್ನು ಮುಕ್ತಗೊಳಿಸಿಕೊಳ್ಬೇಕು ಮತ್ತೆ ಸ್ವದೇಶಿ ಚರ್ಚ್ ಅನ್ನು ಬಳಸಬೇಕು ಅಂತ ಹೇಳಿದ್ರು. ಆಗ ಅವ್ರ ಹೇಳಿಕೆಯನ್ನ ಕ್ರಿಶ್ಚಿಯನ್ ಆಚರಣೆಗಳಲ್ಲಿನ ಹಸ್ತಕ್ಷೇಪ ಅಂತ ಟೀಕೆ ಮಾಡಲಾಗಿತ್ತು. ಹಾಗೂ ಇತ್ತೀಚಿನ ವರ್ಷಗಳಲ್ಲಿ RSSನ ಮತ್ತು ಕೆಲವು ಕ್ರಿಶ್ಚಿಯನ್ ಮುಖಂಡರು ವಿಶೇಷವಾಗಿ ಕೇರಳದಲ್ಲಿ ಒಂದು ಸಾಮಾನ್ಯ ನೆಲೆಯನ್ನ ಕಂಡುಕೊಂಡಂತೆ ತೋರ್ತಾ ಇದ್ರು ಕೂಡ ಅದರ ಚುನಾವಣಾ ಲಾಭ ಏನು ಬಿಜೆಪಿಗೆ ದೊಡ್ಡದಾಗಿಲ್ಲ. ಈಶಾನ್ಯದಲ್ಲಿ ಮಾತ್ರ ಬಿಜೆಪಿ ಹಿಡಿತ ಸಾಧಿಸ್ತಿದೆ. ಇದೆಲ್ಲದರ ಹೊರತಾಗಿನೂ ಕ್ರಿಶ್ಚಿಯನ್ರೊಂದಿಗಿನ ಸಂಘ ಪರಿವಾರದ ಸಂಬಂಧ ತೀರಾ ಅಹಿತಕರವೇ ಆಗಿದೆ. ಮತಾಂತರ ಕುರಿತ ಅನುಮಾನದೊಂದಿಗೆ ಸಂಘ ಪರಿವಾರ ಮತ್ತು ಅದರ ಅಂಗಸಂಸ್ಥೆಗಳು ತೋರ್ತಾ ಇರುವಂತಹ ಅಸಹನೆ ಹೆಚ್ಚುತ್ತಾನೇ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳು ತಮ್ಮ ಮತಾಂತರ ವಿರೋಧಿ ಕಾನೂನುಗಳನ್ನು ಹೆಚ್ಚು ಕಠಿಣಗೊಳಿಸೋದಕ್ಕೆ ಮುಂದಾಗಿವೆ. ಆದಿತ್ಯನಾಥ್ ಸರ್ಕಾರ ಅಂಗೀಕರಿಸಿದ ಉತ್ತರ ಪ್ರದೇಶ ಕಾನೂನು ಬಾಹಿರ ಧರ್ಮ ಪರಿವರ್ತನೆ ನಿಷೇಧ ತಿದ್ದುಪಡಿ ಮಸೂದೆ 2024 ವಂಚನೆ ಅಥವಾ ಬಲವಂತದ ಮತಾಂತರಕ್ಕೆ ಜೀವಾವಧಿ ಶಿಕ್ಷೆಯನ್ನು ಸಹ ನೀಡುವಂತಹ ಆಯ್ಕೆಯನ್ನು ಹೊಂದಿದೆ. 2022ರಲ್ಲಿ ಬಿಜೆಪಿ ನೇತೃತ್ವದ ಹರಿಯಾಣ ಸರ್ಕಾರ ಬಲವಂತ ಅಥವಾ ಆಮಿಷದಿಂದ ಮತಾಂತರಗೊಳ್ಳೋದನ್ನು ನಿಷೇಧಿಸುವಂತಹ ಹರಿಯಾಣ ಕಾನೂನು ಬಾಹಿರ ಧರ್ಮ ಪರಿವರ್ತನೆ ತಡೆ ಕಾನೂನನ್ನು ಅಂಗೀಕರಿಸಿದೆ. ಒಡಿಶಾದಲ್ಲಿ 1999ರಲ್ಲಿ ನಡೆದಂತಹ ಕ್ರೈಸ್ತ ಮಿಷನರಿ ಗ್ರಹಾಂ ಸ್ಟೈನ್ಸ್ ಹಾಗೂ ಅವರ ಇಬ್ಬರ ಮಕ್ಕಳ ಸಜೀವ ದಹನದಲ್ಲಿ ಸಂಘ ಪರಿವಾರದ ದಾರಾ ಸಿಂಗ್ ಪ್ರಧಾನ ಆರೋಪಿ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಆತ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಬಂದ ಬೆನ್ನಿಗೇನೆ ತನ್ನ ಶಿಕ್ಷೆಯನ್ನ ಮರುಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿದ್ದ. ಇದೇ ದಾರಾ ಸಿಂಗ್ನ ಬಿಡುಗಡೆ ಮಾಡಬೇಕು ಅಂತ ಈಗ ಒಡಿಶಾ ಸಿಎಂ ಆಗಿರುವಂತಹ ಮೋಹನ್ ಮಾಜಿ ಈ ಹಿಂದೆ ಶಾಸಕರಾಗಿದ್ದಾಗ ಧರಣಿ ಮಾಡಿದ್ರು. ಇದೆಲ್ಲದರ ನಡುವೆ ಮೋದಿ ನಾಟಕ ಏಸು ಕ್ರಿಸ್ತನ ಶ್ಲಾಘನೆ ಕೂಡ ಮುಂದುವರೆದಿದೆ. ಚರ್ಚ್ ಒಳಗೆ ಏಸು ಸಾರಿದ ಕರುಣೆಯ ಬಗ್ಗೆ ಮೋದಿ ಭಾಷಣ ಮಾಡೋದು, ಚರ್ಚ್ ಹೊರಗೆ ಭಕ್ತರ ಹರೇ ಕೃಷ್ಣ ಹರೇ ರಾಮ ಭಜನೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.